ಬ್ಯಾಕ್ ಟು ಯೋರ್ ಡಿಶ್. ಕಳೆದ ವಾರ ತೋರ್ಸಿದ ರೆಸಿಪೀಸ್ ನೆಲ್ಲ ಟ್ರೈ ಮಾಡಿದ್ರಲ್ಲ, ನಾವು ನಿಮ್ಗೆ ಈ ವಾರ ಒಂದ್ ಡಿಫ್ರೆಂಟ್ ಆಗಿರೋ ಪ್ಲೇಸ್ ಕರ್ಕೊಂಡು ಹೋಗ್ತೀವಿ. ಯಾಕಂದ್ರೆ ನಮ್ ಜನ ಇರೋದೇ ಡಿಫ್ರೆಂಟ್ ಆಗಿ ಯೋಚಿಸ್ತಾರೆ, ಡಿಫ್ರೆಂಟ್ ಆಗಿ ಬಾಳ್ತಾರೆ. ಅದಕ್ಕೆ ಇವತ್ತು ನಾವ್ ಜಯನಗರಲ್ಲಿ ಇದೀವಿ. ಇಲ್ಲಿನ ಒಂದ್ ಡಿಫ್ರೆಂಟ್ ಹ್ಯಾಂಗ್ ಔಟ್ ಅಂದ್ರೆ ಕೊಲ್ಲಾಪುರೀಸ್ಗೆ ನಿಮ್ ಕರ್ಕೊಂಡು ಹೋಗ್ತೀವಿ. ಅಲ್ಲಿ ಬಂದಿರೋ ಡಿಶ್ ಸಾವ್ಜಿ ಸ್ಪೆಷಲ್ ಅನ್ನೋ ಡಿಶ್ ನ ನಿಮ್ಗೆ ಟ್ರೈ ಮಾಡಿ ತೋರಿಸ್ತೀವಿ. ನೀವ್ ಅಲ್ಲಿಗೆ ನಮ್ ಜೊತೆ ಬನ್ನಿ. ಲೆಟ್ಸ್ ಟೇಸ್ಟ್ ದ ಡಿಫರೆನ್ಸ್. ಜಯನಗರದ 4th ಬ್ಲಾಕ್ ನ ಉದಯ್ ಅಪ್ಲಿಯನ್ಸಸ್ ಎದುರಿಗೆ ಮಾಡಿ ಮೇಲಿದೆ ಕೊಲ್ಲಾಪುರೀಸ್. ಇಲ್ಲಿ ಕೊಲ್ಲಾಪುರಿ ಡಿಶಸ್ ಸಿಗುತ್ತೆ ಅನ್ಕೊಂಡ್ರೆ ತಪ್ಪಾಗತ್ತೆ. ಇದ್ರ ಸ್ಪೆಷಾಲಿಟಿ ಏನು ಅಂದ್ರೆ ಬೆಂಗಳೂರಿನಲ್ಲಿ ಎಲ್ಲೂ ಸಿಗದೆ ಇರೋ ಮಹಾರಾಷ್ಟ್ರ ಮೂಲದ ಸಾವ್ಜಿ ಸ್ಪೆಷಾಲಿಟೀಸ್ ಇಲ್ಲಿ ಮಾತ್ರ ಸಿಗೋದು. ವಾವ್, ಇಲ್ಲಿ ಮೆನು ಕಾರ್ಡ್ ನೋಡ್ತಾ ಇದ್ರೆ ಯಮಿ. ಕೊಳ್ಳಾನು ಖಾರ ಬೋಟಿ, ಖಾಯ್ಮಾನು ಉಂಡು, ಕುಕಡಿನು ಕಡಾನ್, ಕೊಳ್ಳಾನು ಕಡಾನ್, ವೆರೈಟೀಸ್ ಆಫ್ ಸೀ ಫುಡ್ಸ್. ಅಮೇಜಿಂಗ್. ಈ ರೆಸಿಪೀಸ್ ನ ಅಂದ್ರೆ ಸಾವ್ಜೀಸ್ ಫೇವ್ರೆಟ್ ಡಿಶಸ್ ಹೇಗ್ ಮಾಡೋದು ಅಂತ ನಾನ್ ನಿಮ್ಗೆ ಹೇಳೋದಿಲ್ಲ. ಅರುಣ್ ಅವರು ಒಳಗಡೆ ಕಿಚನ್ ಅಲ್ಲಿ ಅದಕ್ಕಂತಾನೆ ಕಾಯ್ತಾ ಇದಾರೆ. ಸೊ ಬನ್ನಿ ಅವರನ್ನೇ ಹೋಗಿ ಕೇಳೋಣ ಈ ರೆಸಿಪೀಸ್ ಸ್ಪೆಷಾಲಿಟಿ ಏನು, ಇದನ್ನ ಹೇಗ್ ಮಾಡೋದು ಅಂತ. ವೆಲ್ಕಮ್ ಬ್ಯಾಕ್ ಆಫ್ಟರ್ ದ ಬ್ರೇಕ್. ನೀವ್ ನೋಡ್ತಿದ್ದೀರಾ ಡಿಶ್ ನ ಸಾವ್ಜಿ ಸ್ಪೆಷಲ್ ಎಪಿಸೋಡ್ ಕೊಲ್ಲಾಪುರೀಸ್ ಹೋಟೆಲ್ ನಲ್ಲಿ. ಇಲ್ಲಿ ನಿಂಬು ಪಾನಿ ಸಾಫ್ಟ್ ಡ್ರಿಂಕ್ಸ್ ಜೊತೆ ಸಿಗುತ್ತೆ. ಸೊ ಸ್ಟಾರ್ಟರ್ಸ್ ಇಂದ ಡೆಸರ್ಟ್ಸ್ ವರ್ಗೂ ಎಲ್ಲಾ ಹೋಮ್ಲಿನೇ, ಎಲ್ಲಾ ದೇಸಿನೇ, ಎಲ್ಲಾ ಹೆಲ್ದಿನೇ. ಏನ್ ಊಟ ಮಾಡ್ತಿದ್ದೀರಾ ಇಲ್ಲಿ? ಚಪಾತಿ. ಓಕೆ, ಚಪಾತಿ ಅಂಡ್ ಮಟನ್. ನೀವೇನ್ ತಿಂತಿದ್ದೀರಾ ಸರ್? ನಾನು ಚಪಾತಿ ಅಂಡ್ ಮಟನ್. ನೀವೇನ್ ತಿಂತಿದ್ದೀರಾ ಇವತ್ತು? ಮಟನ್ ಚಾಪ್ಸ್. ಎಲ್ಲಾರ್ಗು ಮಟನ್ ತುಂಬಾ ಇಷ್ಟ ಅನ್ಸುತ್ತೆ. ನಿಮ್ಗೆ ನಾನ್ ವೆಜ್ ಅಲ್ಲಿ ಯಾವ್ದು ತುಂಬಾ ಇಷ್ಟ? ಚಿಕನ್ ಇಷ್ಟನಾ, ಫಿಶ್ ಇಷ್ಟನಾ? ಫಿಶ್. ಓಕೆ, ಇಲ್ಲಿ ಹೇಗಿದೆ ಸರ್ ಫಿಶ್? ಓಕೆ, ವಾಟ್ ಆರ್ ಯು ಈಟಿಂಗ್? ಮಟನ್. ಓಕೆ, ನಿಮ್ಗೆ ಇಲ್ಲಿ ಯೂಶಲಿ ಬರ್ತೀರಾ? ಹೌ ರೆಗ್ಯುಲರ್? 10 days. 10-15 days. ಏನ್ ಊಟ ಮಾಡ್ತಿದ್ದೀರಾ ಇವತ್ತು? ಬಿರಿಯಾನಿ, ಚಿಲ್ಲಿ ಚಿಕನ್. ಆಮೇಲೆ ನಮ್ಗೆ ಇಲ್ಲಿ 15 ವರ್ಷದಿಂದ ನಾವು ಹಳೆ ಕಸ್ಟಮರು. ಗಾಂಧಿ ಬಜಾರ್ ಇಂದ ಇಲ್ಲಿ 15 ವರ್ಷದಿಂದ ಬರ್ತಿದ್ದೀರಾ? ಇಲ್ಲಿಂದ ಗಾಂಧಿ ಬಜಾರ್ ಹೋಗ್ತಾ ಇದೀವಿ ಫುಡ್ಡಿಗೆ ರಿಗಾರ್ಡಿಂಗ್ ಟೇಸ್ಟ್ ಅಂಡ್ ಕ್ವಾಲಿಟಿ. ಓಕೆ, ನಿಮ್ ಹೆಸರೇನು? ರಾಜೇಂದ್ರ. ನೀವೇನ್ ಊಟ ಮಾಡ್ತಿದ್ದೀರಾ? ಬಿರಿಯಾನಿ. ಓಕೆ, ನಿಮ್ ಇಲ್ಲಿ ಫೇವ್ರೆಟ್ ಡಿಶ್ ಯಾವ್ದು? ಚಿಲ್ಲಿ ಚಿಕನ್. ಇಲ್ಲಿ ಬೇರೆ ಐಟಮ್ ಎಲ್ಲ ಚೆನ್ನಾಗಿರುತ್ತೆ. ಒಂದ್ಸತಿ ಬಂದ್ರೆ ಏನೇನ್ ಐಟಮ್, ಎಷ್ಟು ಐಟಮ್ ಆರ್ಡರ್ ಮಾಡ್ತೀರಾ? 4 ಐಟಮ್. ಒಳ್ಳೆ ಲಿಸ್ಟ್ ಇದೆ ಮೆನು. ಓಕೆ, ನಿಮ್ಗೆ ಮನೇಲಿ ಮಾಡ್ತೀರಾ ನಾನ್ ವೆಜಿಟೇರಿಯನ್ ಫುಡ್? ಮನೇಲಿ ಮಾಡ್ರೆ ಬೇರೆ ಹೋಟೆಲ್ ತಿನ್ನೋಕ್ ಬೇಜಾರು. ಓಕೆ, ಇದ್ರಾದ್ರೆ ಚೆನ್ನಾಗಿದೆ ನಮ್ಗೆ. ಸೊ ಮನೇಲಿ ನಿಮ್ ಹೆಂಡತಿ ಮಾಡೋದು ಚೆನ್ನಾಗಿದೆಯಾ ಅಥವಾ ಚೆನ್ನಾಗಿದೆಯಾ? ಮನೆ ತರ ಇರುತ್ತೆ ಇಲ್ಲೂ. ಓಕೆ, ಅದರಿಂದ ನಾವು. ಓಕೆ, ಥ್ಯಾಂಕ್ ಯು. ನಿಮ್ಗೆ ವೆಜಿಟೇರಿಯನ್ ಫುಡ್ ಜಾಸ್ತಿ ಇಷ್ಟನಾ ಅಥವಾ ನಾನ್ ವೆಜಿಟೇರಿಯನ್? ಎರಡು ಇಷ್ಟ. ಓಕೆ, ನಾನ್ ವೆಜಿಟೇರಿಯನ್ ಅಲ್ಲಿ ಪ್ರಿಫರೆನ್ಸಸ್ ಯಾವ್ದು? ಫಿಶ್, ಚಿಕನ್. ಅಂಡ್ ನಿಮ್ಗೆ ಯಾವ್ದು ಇಷ್ಟ ಸರ್ ನಾನ್ ವೆಜಿಟೇರಿಯನ್ ಫುಡ್? ಎಷ್ಟು ಫ್ರೀಕ್ವೆಂಟ್ ಆಗಿ ಬರ್ತೀರಾ ಇಲ್ಲಿಗೆ? ನಾನು ಅಟ್ಲೀಸ್ಟ್ once in 3 times in a week I am here. ಈ ಪ್ಲೇಸ್ ಇಟ್ ಇಸ್ ಫೇಮಸ್ ಫಾರ್ ಸಾವ್ಜಿ ಡಿಶಸ್ ಅಲ್ವಾ? ನಿಮ್ಗೆ ಏನ್ ಅನ್ಸುತ್ತೆ? ಹ್ಯಾವ್ ಯು ಟ್ರೈಡ್ ದೆಮ್? ಟ್ರೈ ಮಾಡಿದ್ದೀರಾ? I've been a regular from 4 years. ನಾವ್ ಯೂಶಲಿ ಹೋಟೆಲ್ಗೆ ಹೋಗಿ ತಿಂದಾಗೆಲ್ಲ ಹೊಟ್ಟೆ ತುಂಬಿದೆ ಅನ್ನೋ ಫೀಲಿಂಗ್ ಬರುತ್ತೆ. ಬಟ್ ಹೊಟ್ಟೆ ಆಕ್ಚುಲಿ ತುಂಬಿರಲ್ಲ. ಅದ್ ಯಾಕಂದ್ರೆ ಬಾಸ್ಮತಿ ಅಕ್ಕಿ ಉಪಯೋಗಿಸ್ತಾರೆ. ಇಲ್ಲಿ ಇವರು ಸಿಲ್ಗುರಿಯಿಂದ ಬಂದಿರೋ ಜೀರಾ ಸಾಂಬಾರ್ ಅಕ್ಕಿ ಉಪಯೋಗಿಸೋದ್ರಿಂದ ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ, ಪ್ಲಸ್ ಹೆಲ್ತ್ ಬೇರೆ ಒಳ್ಳೇದು. ಇದು ಇವರು ಕಸ್ಟಮರ್ ಕೇರ್ ತಗೊಳ್ಳೋ ಒಂದ್ ಅಂಶ.